ಪರಿವರ್ತನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 13. ದಕ್ಷಯಜ್ಞ. ಗಿರೀಶ್ ತನ್ನ ದಕ್ಷಯಜ್ಞ ನಾಟಕವನ್ನು ಪುರಾಣದ ಒಂದು ಕಥೆಯನ್ನು ಆಧರಿಸಿ ರಚಿಸಿದ್ದಾನೆ. ದೊರೆ ದಕ್ಷನು ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬನು. ಜಗನ್ಮಾತೆಯು ಅವನಿಗೆ ಪುತ್ರಿಯಾಗಿ ಜನಿಸಿ ಸತಿ ಎಂಬ ಅಭಿದಾನ ಹೊಂದಿದಳು. ದಕ್ಷ ಮತ್ತು ಆತನ ಪತ್ನಿ ಪ್ರಸೂತಿಯು ತನ್ನ ಮಗನ ವಿವಾಹದ ವಿಚಾರವಾಗಿ ಆಲೋಚಿಸತೊಡಗಿದಾಗ ಬ್ರಹ್ಮನು ಆಕೆಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡುವುದು ಸರಿ ಎಂದು ಸಲಹೆ ನೀಡಿದರೂ ಅದಕ್ಕೆ ದಕ್ಷನು ಒಪ್ಪಿಗೆ ಕೊಡಲು ಹಿಂಜರಿದನು. ಶಿವನು ವಾಸ ಮಾಡುವುದು ಸ್ಮಶಾನದಲ್ಲಿ. ಅದು ಭೂತ ಪ್ರೇತಗಳಿಂದ ಸುತ್ತುವರಿದು. ಅವನು ಮೈತುಂಬ ಬೂದಿಯನ್ನು ಬಳಿದುಕೊಂಡು ಭಂಗಿ ಸೇದುವವನು. ದಕ್ಷನ ಪ್ರಕಾರ ಅಂತಹ ಶಿವನು ದೊರೆಯೊಬ್ಬನಿಗೆ ಅಳಿಯನಾಗಲಾರ. ಆದರೇನು, ಸತಿಯು ತಪಸ್ವಿನಿ ಎಂಬ ಸನ್ಯಾಸಿಯ ಮೂಲಕ ಶಿವನ ಮಹಿಮೆ ಮತ್ತು ಲೀಲೆಗಳನ್ನು ಕೇಳಿ ತಿಳಿದುಕೊಂಡು ಅವನಲ್ಲಿಯೇ ಅನುರಕ್ತಳಾದಳು. ಒಂದು ದಿನ ಸತಿಯು ಶಿವನನ್ನು ಕುರಿತು ಅನನ್ಯ ಭಕ್ತಿ ಪ್ರೇಮಗಳಿಂದ ಪ್ರಸಾದಿಸಿದಳು. ಅವನು ಆಕೆಯ ಮುಂದೆ ಕಾಣಿಸಿಕೊಂಡಾಗ ಆಕೆ ವಿವಾಹ ಸೂಚಕ ಪುಷ್ಪಮಾಲೆಯನ್ನು ಶಿವನ ಕೊರಳಿಗೆ ಹಾಕಿದಳು. ಆದರೆ ಈ ವಿಚಾರ ತಿಳಿಯದ ದಕ್ಷ ತನ್ನ ಮಕ್ಕಳ ವಿವಾಹಕ್ಕೆಂದು ಸ್ವಯಂವರವನ್ನು ಏರ್ಪಡಿಸಿ ಆಕೆ ತನಗೆ ಬೇಕಾದ ವರವನ್ನು ಆರಿಸಿಕೊಳ್ಳಲು ವ್ಯವಸ್ಥೆ ಮಾಡಿದನು. ಆ ಸ್ವಯಂವರಕ್ಕೆ ಸಕಲ ದೇವತೆಗಳನ್ನು ಆಹ್ವಾನಿಸಿದನಾದರೂ ಶಿವನನ್ನು ಕರೆಯಲಿಲ್ಲ. ಸ್ವಯಂವರದ ಮಂಟಪಕ್ಕೆ ಸತಿಯು ಮಾಲೆ ಹಿಡಿದು ಪ್ರವೇಶಿಸಿದಾಗ ಮಾಲೆ ಇದ್ದಕ್ಕಿದ್ದಂತೆ ಮಾಯವಾಯಿತು. ದಕ್ಷನಿಗೆ ತಾಳ್ಮೆ ಕಳೆದು ಯಾವುದೋ ಪಿಶಾಚಿ ಮಾಲೆಯನ್ನು ಅಪಹರಿಸಿದಂತೆ ಊಹಿಸಿದನು. ಅದೇ ಸಮಯಕ್ಕೆ ಸರಿಯಾಗಿ ಶಿವನು ಇದೇ ಮಾಲೆಯನ್ನು ಧರಿಸಿಕೊಂಡು ಅಲ್ಲಿಗೆ ಪ್ರವೇಶಿಸಿದನು. ನಂತರ ಅವನು ತನ್ನ ಹಾರವನ್ನು ಸತಿಯ ಕೊರಳಿಗೆ ಹಾಕಿದನು. ಬ್ರಹ್ಮನಿಗೆ ಸಂತೋಷವಾಯಿತು. ಆದರೆ ದಕ್ಷನಿಗೆ ಅದು ಒಪ್ಪಿಗೆಯಾಗದೆ ಅಸಂತುಷ್ಟನಾದನು. ಕೊನೆಗೆ ಇಷ್ಟವಿಲ್ಲದೆ ಇದ್ದರೂ ಈ ವಿವಾಹಕ್ಕೆ ಒಪ್ಪಿದ ದಕ್ಷ ತನ್ನ ಮಗಳನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡಿದನು. ನಂತರ ನೂತನ ವಧೂವರರು ಶಿವನ ವಾಸಸ್ಥಳ ಕೈಲಾಸ ಪರ್ವತಕ್ಕೆ ತೆರಳಿದರು. ತನ್ನ ಮಗಳು ಅವನ ಪ್ರಕಾರವಾಗಿ ಒಬ್ಬ ಭಂಗಿ ಸೇದುವ ಕುಡುಕನನ್ನು ವಿವಾಹವಾದಳಲ್ಲ ಎಂದು ದಕ್ಷನಿಗೆ ಅವಮಾನವಾದಂತಾಯಿತು. ಹೀಗೆ ಹೋದ ತನ್ನ ಮಾನವನ್ನು ಮರಳಿ ಸಂಪಾದಿಸಿಕೊಳ್ಳಲು ಒಂದು ಯಾಗ ನಡೆಸಲು ತೀರ್ಮಾನಿಸಿ ಅದಕ್ಕೆ ವ್ಯವಸ್ಥೆ ಮಾಡಿ ಶಿವನೊಬ್ಬನನ್ನು ಉಳಿದು ಮಿಕ್ಕೆಲ್ಲ ದೇವತೆಗಳಿಗೂ ಆಹ್ವಾನವಿತ್ತನು. ದಕ್ಷನ ಮಂತ್ರಿಗಳಷ್ಟೇ ಅಲ್ಲ, ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ದಕ್ಷನಿಗೆ ಶಿವನನ್ನು ಆಹ್ವಾನಿಸುವಂತೆ ಅನುಗ್ರಹಿಸಿದರು. ಆದರೆ ದಕ್ಷ ಅದನ್ನು ತಿರಸ್ಕರಿಸಿದನು. ಅವನು ದೇವದೂತನಾದ ನಾರದನನ್ನು ಕರೆದು ಸಕಲ ದೇವತೆಗಳಿಗೂ ಆಮಂತ್ರಣ ನೀಡುವಂತೆ ಆದೇಶವಿತ್ತನು. ಆದರೆ ನಾರದನು ಗುಟ್ಟಾಗಿ ಕೈಲಾಸಕ್ಕೆ ಹೋಗಿ ಶಿವನಿಗೆ ಎಲ್ಲವನ್ನೂ ತಿಳಿಸಿದನು. ಇದು ತನಗೆ ಸಂಬಂಧಿಸಿದ್ದಲ್ಲ ಎಂದು ಶಿವನು ಅಂದುಕೊಂಡನು. ಆದರೆ ಈ ವಿಷಯ ಸತಿಯ ಗಮನಕ್ಕೆ ಬಂದು ತನ್ನ ತಂದೆ ನಡೆಸುವ ಮಹಾಯಾಗದಲ್ಲಿ ಭಾಗವಹಿಸಲು ತನಗೂ ಮತ್ತು ತನ್ನ ಪತಿಗೂ ಆಹ್ವಾನವಿಲ್ಲದೇ ಇದ್ದರೂ ತಾನು ಅದರಲ್ಲಿ ಭಾಗಿಯಾಗಬೇಕೆಂದು ತೀರ್ಮಾನಿಸಿದಳು. ಈ ಮೂಲಕ ತನ್ನ ಗಂಡ ಮತ್ತು ತಂದೆಯ ನಡುವೆ ಇರುವ ಮನಸ್ತಾಪ ಹೋಗಲಾಡಿಸಬಹುದು ಎಂದುಕೊಂಡಳು. ಆದರೆ ಆಕೆ ಹಾಗೆ ಹೋಗಲು ಶಿವನು ಅನುಮತಿ ನೀಡಲಿಲ್ಲ. ನಂತರ ಸತಿಯು ತಾನು ಮಹಾಮಾತೆಯ ಸ್ವರೂಪಳೆಂದು ತಿಳಿದಿದ್ದು ತನ್ನ 10 ರೂಪಗಳನ್ನು ಒಂದೊಂದಾಗಿ ಶಿವನಿಗೆ ತೋರಿಸಿದಳು. ಕೊನೆಗೂ ಶಿವನು ಆಕೆಗೆ ಅನುಮತಿಯಿತ್ತು ತನ್ನ ಸೇವಕ ನಂದಿಯನ್ನು ಕರೆದು ರಕ್ಷಣೆಗಾಗಿ ಆಕೆಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಹೋಗಬೇಕೆಂದು ಹೇಳಿದನು. ಸತಿಯು ತಂದೆ ದಕ್ಷನ ರಾಜ್ಯಕ್ಕೆ ಹೋಗಿ ತನ್ನ ತಾಯಿಯನ್ನು ಭೇಟಿ ಮಾಡಿದಳು. ಈ ನಡುವೆ ದಕ್ಷನು ಯಜ್ಞಕ್ಕೆ ಬೇಕಿದ್ದ ಸಿದ್ಧತೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದನು. ದದೀಚಿ ಎಂಬ ಋಷಿಗೆ ಹೀಗೆಂದು ಬೆದರಿಸಿ ಎಚ್ಚರಿಸಿದ್ದನು: ನೀವು ಶಿವನ ಹೆಸರನ್ನು ಎತ್ತಕೂಡದು. ಯಾವನು ಶಿವನ ಹೆಸರನ್ನು ಉಚ್ಚರಿಸುತ್ತಾನೋ ಅವನು ನರಕಕ್ಕೆ ಹೋಗುತ್ತಾನೆ. ಯಜ್ಞ ಇನ್ನೇನು ಆರಂಭವಾಗಬೇಕು ಎನ್ನುವ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಸತಿ ಬಂದಳು.
ಆಕೆಯನ್ನು ಕಂಡ ದಕ್ಷನಿಗೆ ಅಸಹನೀಯವೆನಿಸಿ ಶಿವನನ್ನು ಕುರಿತು ಅವಹೇಳನಕಾರಿಯಾಗಿ ನುಡಿಯತೊಡಗಿದನು. ಸತಿಯು ತಂದೆಗೆ ತನ್ನ ಗಂಡ ಶಿವನನ್ನು ಕುರಿತು ಹಾಗೆಲ್ಲ ಮಾತನಾಡಬಾರದೆಂದು ಬೇಡಿಕೊಂಡರು. ಆತ ಸುಮ್ಮನಿರದೆ ತನ್ನ ಬೈಗುಳವನ್ನು ಮುಂದುವರಿಸಿದನು. ಸತಿಗೆ ಅದನ್ನು ಸಹಿಸದಾಯಿತು. ಕೂಡಲೇ ಯಜ್ಞಕುಂಡಕ್ಕೆ ಹಾರಿ ತನ್ನ ದೇಹವನ್ನು ಅಗ್ನಿಗೆ ಅರ್ಪಿಸಿದಳು. ನಂದಿಯು ಹಿಂತಿರುಗಿ ಸತಿಯಿರದ ರಥದೊಂದಿಗೆ ಕೈಲಾಸಕ್ಕೆ ಬಂದು ಶಿವನಿಗೆ ನಡೆದುದೆಲ್ಲವನ್ನೂ ವಿವರಿಸಿ ತಿಳಿಸಿದನು. ಕೋಪದಿಂದ ಉರಿಯತೊಡಗಿದ ಶಿವನು ತನ್ನ ಜಟಾಜೂಟವನ್ನು ಹರಿದು ಬಿಚ್ಚಿದನು. ಆಗ ಅಲ್ಲಿ ಅತ್ಯಂತ ಭಯಂಕರ ಸ್ವರೂಪನಾದ ರುದ್ರನು ಪ್ರಕಟಗೊಂಡನು. ಅಲ್ಲಿಂದ ಹೊರಟ ರುದ್ರನು ದಕ್ಷನ ನಗರ ಪ್ರವೇಶಿಸಿ ಯಜ್ಞವನ್ನು ಹಾಳುಗೆಡವಿ ದಕ್ಷನ ಹತ್ಯೆ ಮಾಡಿದನು. ಬಳಿಕ ಅಲ್ಲಿ ಶಿವನು ಪ್ರಕಟಗೊಂಡು ಸತಿಯ ಶರೀರವನ್ನು ಅಗ್ನಿಯಿಂದ ಪಡೆದು ಹೆಗಲಿಗೇರಿಸಿಕೊಂಡು ಅಲ್ಲಿಂದ ಕಾಲ್ತೆಗೆಯಬೇಕೆನ್ನುವಷ್ಟರಲ್ಲಿ ಸತಿಯ ತಾಯಿ ಪ್ರಸೂತಿಯು ಬಿಲ್ವ ಪತ್ರೆಗಳಿಂದ ಶಿವನ ಪಾದ ಪೂಜೆಗೆ ತೊಡಗಿದಳು. ಆಕೆಗೆ ಶಿವನು ಒಂದು ವರವನ್ನಿತ್ತನು. ನಿನ್ನ ಪತಿಯ ತಲೆಯು ಅಗ್ನಿಯಲ್ಲಿ ಹತ್ತಿ ಉರಿಯುತ್ತಿದೆ. ಆದರೆ ಆತನ ಶರೀರಕ್ಕೆ ಒಂದು ಮೇಕೆಯ ತಲೆಯನ್ನು ಅಂಟಿಸುವುದಾದರೆ ಅವನು ಮತ್ತೆ ಬದುಕುತ್ತಾನೆ. ನಂತರ ಶಿವನು ಆಕೆಗೆ ಯಜ್ಞದಲ್ಲಿ ತನಗೆ ಅರ್ಪಣೆಯಾಗಬೇಕಾದ ಹವಿಸ್ಸನ್ನು ಬಿಲ್ವ ವೃಕ್ಷಕ್ಕೆ ಅರ್ಪಿಸಿ ಎಂದು ಹೇಳಿ ಅಂತರ್ಧಾನನಾದನು. ದಕ್ಷಯಜ್ಞ ನಾಟಕದ ನಟ ನಟಿಯರು ಕೆಳಕಂಡಂತೆ ಇದ್ದರು. ದಕ್ಷ ಗಿರೀಶ್ ಚಂದ್ರ ಘೋಷ್, ಮಹಾದೇವ ಶಿವ ಅಮೃತ್ಲಾಲ್ ಮಿತ್ರ, ದಧೀಚಿ ಅಮೃತ್ಲಾಲ್ ಬಸು, ಬ್ರಹ್ಮ ನೀಲ್ಮಾಧವ್ ಚಕ್ರವರ್ತಿ, ವಿಷ್ಣು ಉಪೇಂದ್ರ ಮಿತ್ರ, ನಾರದ, ಮಧುರ್ನಾಥ್ ಚಟ್ಟೋಪಾಧ್ಯಾಯ್, ನಂದಿ, ಅಘೋರ್ನಾಥ್ ಪಾಠಕ್, ಭೃಂಗಿ, ಪ್ರಬೋಧ್ ಘೋಷ್, ಸತಿ, ಬಿನೋದಿನಿ, ಪ್ರಸೂತಿ, ಕಾದಂಬಿನಿ, ತಪಸ್ವಿನಿ, ಕ್ಷೇತ್ರಮಣಿ. ಗಿರೀಶನ ಜೀವನ ಚರಿತ್ರೆಯಲ್ಲಿ ಅವಿನಾಶ್ ಹೀಗೆ ಬರೆದಿದ್ದಾರೆ. ಬಂಗಾಳಿ ರಂಗಭೂಮಿಯ ಇತಿಹಾಸದಲ್ಲಿ ದಕ್ಷಯಜ್ಞ ನಾಟಕವು ಒಂದು ಅಪೂರ್ವ ರಚನೆ. ಈ ನಾಟಕದಲ್ಲಿ ಹಾಸ್ಯ ಪ್ರಕರಣಗಳು ಇಲ್ಲದೇ ಇದ್ದರೂ ಅದು ಎಲ್ಲ ವರ್ಗದ ಪುರುಷರು, ಸ್ತ್ರೀಯರು ಮತ್ತು ಮಕ್ಕಳನ್ನೂ ಸಹ ಆಕರ್ಷಣೆ ಮಾಡಿತು. ಈ ನಾಟಕದಲ್ಲಿ ತಪಸ್ವಿನಿಯ ಪಾತ್ರ ಗಿರೀಶನ ಸೃಷ್ಟಿ. ದಕ್ಷಯಜ್ಞ ನಾಟಕವನ್ನು ವಿಮರ್ಶಕರು ಸಹ ಬಹುವಾಗಿ ಮೆಚ್ಚಿಕೊಂಡರು. ಏಕೆಂದರೆ ಅದರ ಅರ್ಧವ್ಯಾಪ್ತಿಯ ಆಳ ತೀವ್ರವೆನ್ನಬೇಕು. ಇದಕ್ಕೆ ಹೆಗಲೆಣೆಯಾಗಿ ಇದರ ಅಭಿನಯವೂ ಸಹ ಮನೋಜ್ಞವಾಗಿತ್ತು. ದಕ್ಷನ ಪಾತ್ರದಲ್ಲಿ ಕಾಣಿಸಿಕೊಂಡ ಗಿರೀಶನ ಅಭಿನಯವನ್ನು ಒಮ್ಮೆ ನೋಡಿದರೆ ಸಾಕಿತ್ತು. ಅದನ್ನು ಯಾರೂ ಮರೆಯಲಾಗುತ್ತಿರಲಿಲ್ಲ. ಸೃಷ್ಟಿಕರ್ತ ಬ್ರಹ್ಮನಿಂದ ವರ ಪಡೆದ ಮೇಲೆ ದಕ್ಷನು ಪ್ರಜಾಪತಿಯಾದನು ಮತ್ತು ಅವನಿಗೆ ಜೀವಿಗಳನ್ನು ಸೃಷ್ಟಿ ಮಾಡುವ ಶಕ್ತಿಯು ಸಂಚಯವಾಯಿತು. ಗಿರೀಶನ ಮಹೋನ್ನತ ಅಭಿನಯ ಮತ್ತು ಅಂಗಸನ್ನೆಗಳು ಮತ್ತು ಅವನ ಮುಖಮುದ್ರೆ ಇತ್ಯಾದಿಗಳು ಅವನನ್ನು ನಿಜಕ್ಕೂ ಸೃಷ್ಟಿಕರ್ತನೇ ಎಂದು ಪ್ರೇಕ್ಷಕರು ಭಾವಿಸುವಂತೆ ಈ ಪಾತ್ರಾಭಿನಯ ಮಾಡುತ್ತಿದ್ದನು. ಅವನು ರಂಗದ ಮೇಲೆ ಕಾಣಿಸಿಕೊಂಡರಾಯಿತು. ಅವನ ಸಿಂಹ ಸದೃಶ ಆಕಾರ, ನಡಿಗೆ ಮತ್ತು ಮಾತುಗಳು ಪ್ರೇಕ್ಷಕರನ್ನು ಮೌನವಾಗಿ ಕುಳಿತು ನೋಡುವಂತೆ ಮೋಡಿ ಮಾಡುತ್ತಿದ್ದವು. ಒಮ್ಮೆ ಲೇಖಕರು ಹೀಗೆಂದು ದಾಖಲಿಸಿದ್ದಾರೆ: ಒಬ್ಬ ದಕ್ಷ ಪಾತ್ರಧಾರಿಯಾಗಿ ಗಿರೀಶನ ಅಭಿನಯವನ್ನು ಮತ್ತು ದಕ್ಷನ ಸತಿಯೊಂದಿಗೆ ಸಂಭಾಷಣೆ ಮಾಡುವುದನ್ನು ದಿ ಸ್ಟಾರ್ ರಂಗಮಂದಿರದಲ್ಲಿ ನೋಡಿದೆನು. ದಕ್ಷನು ಸತಿಗೆ ಹೇಳುತ್ತಾನೆ: ಗೌರವವಿರುವವರಿಗೆ ಅಗೌರವವಾದುದು ಮನಸ್ಸಿಗೆ ತಟ್ಟುತ್ತದೆ. ನೀನೊಬ್ಬಳು ಭಿಕ್ಷುಕಿ, ನಿನಗೆ ಹೇಗಾದರೂ ಗೌರವ ಅಗೌರವ ಅರ್ಥವಾದೀತು ಎನ್ನುವ ನುಡಿಗಳು ನನ್ನ ಕಿವಿಯಲ್ಲಿ 7 ದಿನಗಳವರೆಗೆ ಪ್ರತಿಧ್ವನಿಸುತ್ತಿದ್ದವು. ಶಿವನ ಪಾತ್ರಧಾರಿಯಾಗಿ ಅಮೃತ್ಲಾಲ್ ಮಿತ್ರ ಅವರು ರಂಗದ ಮೇಲೆ ಕಾಣಿಸಿಕೊಂಡು, ಯಾರಲ್ಲಿ ನನ್ನ ಸತಿ ಎಲ್ಲಿದ್ದಾಳೆ, ತಂದುಕೊಡಿ, ಈಗಲೇ ತಂದು ನಿಲ್ಲಿಸಿ ಎಂದು ಅಬ್ಬರಿಸಿದಾಗ ಪ್ರೇಕ್ಷಕರು ನಡುಗುತ್ತಿದ್ದುದು ಸತ್ಯ ಸಂಗತಿ. ಹಾಗೆಯೇ ವಿನೋದಿನಿಯವರು ಸತಿ ಪಾತ್ರಧಾರಿಯಾಗಿ ಕಾಣಿಸಿಕೊಂಡಾಗ ಆಕೆಯ ಮುಖದಲ್ಲಿ ಪಾವಿತ್ರ್ಯದ ಹೊಳಪು ಚಿತ್ತಾಕರ್ಷಕವಾಗಿರುತ್ತಿತ್ತು. ಯಾಗಶಾಲೆಯಲ್ಲಿ ಸತಿಯಾಗಿ ವಿನೋದಿನಿಯವರ ಅಭಿನಯ ಒಬ್ಬ ಮಹೋನ್ನತ ಅಭಿನೇತ್ರಿಯದಾಗಿತ್ತು. ಮಗಳಾಗಿ ಸತಿಯು ತಂದೆ ದಕ್ಷನಿಗೆ ಗೌರವ ತೋರಿದಳು, ಗಂಡನ ಮಹಿಮೆಯನ್ನು ಎತ್ತಿ ಹಿಡಿದಳು.
ಹಾಗೆಯೇ ಗಂಡನನ್ನು ಕುರಿತು ಆಡಿದ ಅವಹೇಳನ ಮಾತುಗಳನ್ನು ಕೇಳಿ ಇನ್ನಿಲ್ಲದಂತೆ ದುಃಖಪಟ್ಟಳು. ಕೊನೆಗೆ ಅವಮಾನವನ್ನು ಸಹಿಸದವಳಾಗಿ ತನ್ನ ದೇಹವನ್ನು ಅಗ್ನಿಗೆ ಅರ್ಪಿಸಿಕೊಂಡಳು. ಹಾಗೆಯೇ ದಧೀಚಿ, ಪ್ರಸೂತಿ, ತಪಸ್ವಿನಿ, ನಂದಿ, ಭೃಂಗಿ, ಬ್ರಹ್ಮ, ವಿಷ್ಣು ಮುಂತಾದವರ ಪಾತ್ರಾಭಿನಯನವು ಒಪ್ಪವಾಗಿತ್ತು. ಸುಪ್ರಸಿದ್ಧ ರಂಗ ನಿರ್ದೇಶಕ ಜವಾಹರ್ಲಾಲ್ ಧರ್ ಅವರು ಕನ್ನಡಿಯ ಮೂಲಕ ಬೆಳಕನ್ನು ಪ್ರತಿಫಲಿಸಿ ಜಗನ್ಮಾತೆಯ 10 ರೂಪಗಳನ್ನು ರಂಗದ ಮೇಲೆ ಒಂದರಂತೆ ಆಗಮಿಸುವುದು ಮತ್ತು ನಿರ್ಗಮಿಸುವುದನ್ನು ತೋರಿದ್ದು ಪ್ರೇಕ್ಷಕರ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು. ಹಾಗೆಯೇ ಅಂದಿನ ಪ್ರಸಿದ್ಧ ಸಂಗೀತ ನಿರ್ದೇಶಕರಾಗಿದ್ದ ಬೇಣಿ ಮಾಧವ್ ಅಧಿಕಾರಿಯವರು ರಂಗಗೀತೆಗಳಿಗೆ ರಾಗ ಸಂಯೋಜನೆ ಮಾಡಿದ್ದೂ ಸಹ ಅಪಾರ ಜನಪ್ರಿಯವಾಯಿತು. ಈ ಕಾಲಾವಧಿಯಲ್ಲಿ 1883 ತಿಳಿಯಪಡಿಸಬೇಕಾದ ಮತ್ತೊಂದು ಮುಖ್ಯವಾದ ಸಂಗತಿ ಎಂದರೆ ದಕ್ಷಿಣ ಕೋಲ್ಕತ್ತೆಯ ಕಾಳಿಘಾಟ್ನ ಕಾಳಿ ದೇವಾಲಯಕ್ಕೆ ಗಿರೀಶ್ ಆಗಾಗ ಹೋಗುತ್ತಿದ್ದುದು ಮತ್ತು ಆ ಸಮಯದಲ್ಲಿ ಮಹಾತಾಯಿಯ ನಾಮಸ್ಮರಣೆಯನ್ನು ಮಾಡುತ್ತಿದ್ದುದು. ದಕ್ಷಯಜ್ಞ ನಾಟಕ ಈ ಅವಧಿಯ ಬಳಿಕವೇ ರಚನೆಯಾದುದು. ನಾಟಕದ ಅಭಿನಯದ ಅಭ್ಯಾಸ ಮುಗಿದ ಮೇಲೆ ಅಂತಿಮ ಪೂರ್ವಾಭಿನಯ ಒಂದು ರಾತ್ರಿ ಕಾಳಿ ದೇವಾಲಯದ ನಾಟ್ಯ ಮಂದಿರದಲ್ಲಿ ನಡೆಯಿತು. ಮಹಾಮಾತೆಯ ಸನ್ನಿಧಿಯಲ್ಲಿ ಈ ಅಭಿನಯವನ್ನು ಪ್ರದರ್ಶಿಸಲು ಗಿರೀಶನಿಗೆ ಬಹಳ ಸಂತೋಷವಾಗಿತ್ತು. ಇದಾದ ಬಳಿಕವೇ ನಾಟಕಕ್ಕೆ ಪ್ರಚಾರ ನೀಡಿದ ದಿ ಸ್ಟಾರ್ ರಂಗಮಂದಿರದಲ್ಲಿ ಅದು ಪ್ರದರ್ಶನಗೊಂಡಿತ್ತು. ದ ಸ್ಟಾರ್ ರಂಗಮಂದಿರದಲ್ಲಿ ದಕ್ಷಯಜ್ಞ ನಾಟಕ ಪ್ರಥಮ ಬಾರಿಗೆ 1883 ಜುಲೈ 23 ಪ್ರದರ್ಶನಗೊಂಡಿತು. ಶ್ರೀರಾಮಕೃಷ್ಣರು ಗಿರೀಶನ ಚೈತನ್ಯ ಲೀಲಾ, ಪ್ರಹ್ಲಾದ ಚರಿತ್ರ, ನಿಯಾಮ್ ಸನ್ಯಾಸ್, ಋಷಿಕೇತು ಮತ್ತು ದಕ್ಷಯಜ್ಞ ನಾಟಕಗಳನ್ನು ನೋಡಿದರಾದರೂ ಗಿರೀಶನ ಅಭಿನಯವನ್ನು ಅವರು ನೋಡಿದ್ದು ದಕ್ಷಯಜ್ಞ ನಾಟಕದಲ್ಲಿಯೇ. ಶ್ರೀರಾಮಕೃಷ್ಣರು ದಕ್ಷಯಜ್ಞ ನಾಟಕವನ್ನು ನೋಡಿದ್ದು ಬಹುಪಾಲು 1885 ವಸಂತ ಋತುವಿನ ಆರಂಭದಲ್ಲಿರಬೇಕು. ಏಕೆಂದರೆ ಅದೇ ವರ್ಷದ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿಯೇ ಅವರ ಕ್ಯಾನ್ಸರ್ ಕಾಯಿಲೆ ಪತ್ತೆಯಾದುದು. ಎಮ್ಮಾಗಲಿ ಅಥವಾ ಅವಿನಾಶ್ ಆಗಲಿ ಶ್ರೀರಾಮಕೃಷ್ಣರು ಈ ನಾಟಕವನ್ನು ನೋಡಿದ ವಿಚಾರವಾಗಿ ಬರೆದಿಲ್ಲವಾದರೂ ಸ್ವಾಮಿ ಅದ್ಭುತಾನಂದ ಅವರು ಈ ನಾಟಕ ನೋಡಲು ಶ್ರೀರಾಮಕೃಷ್ಣರೊಂದಿಗೆ ಹೋಗಿದ್ದರು. ಅವರು ಹೀಗೆ ನೆನಪಿಸಿಕೊಂಡಿದ್ದಾರೆ: ಶ್ರೀರಾಮಕೃಷ್ಣರು ನಮ್ಮನ್ನು ನಾಟಕ ಮಂದಿರಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಒಮ್ಮೆ ದಕ್ಷಯಜ್ಞ ನಾಟಕವನ್ನು ನೋಡಿದೆವು. ಅವರು ಗಿರೀಶ್ ಬಾಬು ಹೀಗೆ ಹೇಳಿದುದನ್ನು ಕೇಳಿಸಿಕೊಂಡಿದ್ದರು: ಶಿವನ ಹೆಸರನ್ನು ನಾನು ಈ ಲೋಕದಿಂದಲೇ ತೊಡೆದು ಹಾಕುತ್ತೇನೆ. ಆ ಮಾತುಗಳನ್ನು ಕೇಳಿಸಿಕೊಂಡ ಶ್ರೀರಾಮಕೃಷ್ಣರು ಹೀಗಂದಿದ್ದರು: ಆ ಧೂರ್ತ ಏನೆಂದು ಗಳಹುತ್ತಿದ್ದಾನೆ, ಈ ಲೋಕದಿಂದ ಶಿವನ ಹೆಸರನ್ನು ತೊಡೆದು ಹಾಕುತ್ತೇನೆಂದು. ಇಂತಹ ಮಾತುಗಳನ್ನು ಯಾರೂ ಸಹ ಕೇಳಬಾರದು. ನಡೆ, ನಾವು ಹೋಗೋಣ. ಶ್ರೀರಾಮಕೃಷ್ಣರು ಹೀಗೆ ನುಡಿದು ರಂಗಮಂದಿರದಿಂದ ಹೊರನಡೆಯುತ್ತಿದ್ದಾರೆಂಬ ಸಂಗತಿಯನ್ನು ಗಿರೀಶ್ ಬಾಬು ಕೇಳಿದುದೇ ತಡ ಪಾತ್ರಧಾರಿಯ ವೇಷದಲ್ಲಿಯೇ ಅಲ್ಲಿಗೆ ಓಡಿ ಬಂದರು. ಅವರು ಕೈಮುಗಿದು ಬೇಡಿಕೊಂಡರು: ಸ್ವಾಮಿ, ಸ್ವಲ್ಪ ಸಮಯದ ತನಕ ನಾಟಕ ನೋಡಿ ಆಮೇಲೆ ಹೇಳಿರಿ. ಶ್ರೀರಾಮಕೃಷ್ಣರು ಹೇಳಿದರು: ಇದೆಲ್ಲ ಏನು? ನೀವು ಹೀಗೆಲ್ಲ ಬರೆಯುವುದೇನು? ಶಿವನ ಹೆಸರನ್ನು ಈ ಲೋಕದಿಂದಲೇ ಅಳಿಸಿ ಹಾಕುತ್ತೇನೆ. ಹೀಗೆಲ್ಲ ಬರೆಯುವುದು ನಿಮಗೆ ತರವೇನು? ಗಿರೀಶ್ ಬಾಬು ಉತ್ತರಿಸಿದರು: ಸ್ವಾಮಿ, ಹೊಟ್ಟೆಗೋಸ್ಕರ ನಾನು ಹೀಗೆ ಬರೆಯಬೇಕಾಯಿತು. ಆದರೆ ಗಿರೀಶ್ ಬಾಬು ಅವರ ಪ್ರಾರ್ಥನೆಯ ಮೇರೆಗೆ ಶ್ರೀರಾಮಕೃಷ್ಣರು ಅಲ್ಲಿ ಕುಳಿತಿದ್ದು ಪೂರ್ಣ ನಾಟಕವನ್ನು ವೀಕ್ಷಿಸಿದರು. ನಾನು ನಾಟಕ ಮಂದಿರದಲ್ಲಿ ಮತ್ತೊಂದು ವಿಶೇಷವನ್ನು ಗಮನಿಸಿದೆನು. ಆ ರಾತ್ರಿ ನಾಟಕ ಮುಗಿದ ಮೇಲೆ ಗಿರೀಶ್ ಬಾಬು ಶ್ರೀರಾಮಕೃಷ್ಣರನ್ನು ಪ್ರಸಾದನಾ ಕೊಠಡಿಗೆ ಕರೆದುಕೊಂಡು ಹೋದರು. ಅಲ್ಲಿ ಅವರು ತಮ್ಮ ಎಲ್ಲ ನಟನಟಿಯರಿಗೆ ಹೇಳಿದರು: ನೀವೆಲ್ಲರೂ ತಂದೆಯವರಿಗೆ ನಮಸ್ಕರಿಸಿರಿ, ನಿಮ್ಮೆಲ್ಲ ಪಾಪಕರ್ಮಗಳು ತೊಳೆದು ಹೋಗುತ್ತವೆ. ಮಹಿಳೆಯರು ನಮಸ್ಕರಿಸುತ್ತಾ ಅವರ ಪಾದಸ್ಪರ್ಶ ಮಾಡಲು ಮುಂದಾದಾಗ ಗಿರೀಶ್ ಹೇಳಿದರು: ದೂರದಿಂದಲೇ ನಮಸ್ಕರಿಸಿ. ಆದರೆ ಅವರ ಮಾತುಗಳನ್ನು ಕೇಳುವವರಾರು? ಎಲ್ಲರೂ ಮುಂದಾಗಿ ಬಂದು
ಶ್ರೀರಾಮಕೃಷ್ಣರ ಪಾದಗಳನ್ನು ಸ್ಪರ್ಶಿಸಿಯೇ ನಮಸ್ಕರಿಸಿದರು. ವಾಪಸ್ಸು ನಾವುಗಳು ದಕ್ಷಿಣೇಶ್ವರಕ್ಕೆ ಹಿಂತಿರುಗಿ ಬಂದಾಗ ಶ್ರೀರಾಮಕೃಷ್ಣರು ನಮಗೆ ಹೇಳಿದರು, ನೋಡಿ, ನನ್ನ ಪಾದಗಳು ಸುಡುತ್ತಿವೆ. ರಾಮ್ಲಾಲ್ ಅವರು ಕೂಡಲೇ ಗಂಗಾ ನದಿಯ ನೀರನ್ನು ತಂದು ಅವರ ಪಾದಗಳನ್ನು ತೊಳೆದ ಮೇಲೆಯೇ ಅವುಗಳ ಉರಿ ಶಮನಗೊಂಡವು. ಶ್ರೀರಾಮಕೃಷ್ಣರಿಗೆ ಅಪವಿತ್ರ ಜನರ ಪಾದಸ್ಪರ್ಶ ಮಾಡಿದರೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಶ್ರೀರಾಮಕೃಷ್ಣರ ಸೋದರಳಿಯ ರಾಮ್ಲಾಲ್ ಅವರು ಒಂದು ಸಂದರ್ಭವನ್ನು ಕಣ್ಣಿಗೆ ಕಟ್ಟುವಂತೆ ಬರೆದಿಟ್ಟಿದ್ದಾರೆ. ಒಂದು ದಿನ ಗಿರೀಶ್ ಘೋಷ್ ಶ್ರೀರಾಮಕೃಷ್ಣರ ಬಳಿ ಬಂದರು ಮತ್ತು ಹೀಗೆಂದು ಕೇಳಿದರು, ಸ್ವಾಮಿ, ಈ ರಾತ್ರಿ ನಾವು ದಕ್ಷಯಜ್ಞ ನಾಟಕವನ್ನು ದ ಸ್ಟಾರ್ ರಂಗಮಂದಿರದಲ್ಲಿ ಅಭಿನಯಿಸಲಿದ್ದೇವೆ. ತಾವು ನೋಡಬಯಸುವಿರಾ? ಅದಕ್ಕೆ ಶ್ರೀರಾಮಕೃಷ್ಣರು ಉತ್ತರ ನೀಡಿದರು, ಹೌದು, ರಾಮ್ಲಾಲ್ ಮತ್ತು ನಾನು ಬರುತ್ತೇವೆ. ನಂತರ ಶ್ರೀರಾಮಕೃಷ್ಣರು ಮತ್ತು ನಾವು ಒಂದು ಗಾಡಿಯನ್ನು ಬಾಡಿಗೆಗೆ ಗೊತ್ತು ಮಾಡಿಕೊಂಡು ರಂಗಮಂದಿರಕ್ಕೆ ಹೊರಟೆವು. ಆ ಸ್ಥಳ ಕೊಳಕಾಗಿತ್ತಲ್ಲದೆ ಅಲ್ಲಿ ಯಾರೂ ಇರಲಿಲ್ಲ. ಅಷ್ಟರಲ್ಲಿ ಓರ್ವ ನಟಿ ಕಾಣಿಸಿಕೊಂಡಳು. ಆಕೆಗೆ, ನೋಡಮ್ಮ, ನೀವು ಹೋಗಿ ಗಿರೀಶ್ಗೆ ದಕ್ಷಿಣೇಶ್ವರದಿಂದ ಸಂದರ್ಶಕರು ಬಂದಿದ್ದಾರೆಂದು ತಿಳಿಸುವಿರಾ ಎಂದು ಕೇಳಿದರು. ಆಕೆ ಹಾಗೆ ಮಾಡಿದ ಕೂಡಲೇ ಗಿರೀಶ್ ಬಂದು ಶ್ರೀರಾಮಕೃಷ್ಣರಿಗೆ ನಮಿಸಿ 1-2 ನಿಮಿಷ ನೆಲದ ಮೇಲೆ ಹಾಗೆಯೇ ಇದ್ದರು. ಶ್ರೀರಾಮಕೃಷ್ಣರು ಅವರಿಗೆ ಮೇಲಕ್ಕೆ ಏಳುವಂತೆ ತಿಳಿಸಿದರು. ಗಿರೀಶ್ ಅಂಗಿ ಗಲೀಜಾಗಿತ್ತು. ಆಗ ಶ್ರೀರಾಮಕೃಷ್ಣರು ತಮ್ಮ ಕೈಯಿಂದಲೇ ಅವರ ಅಂಗಿಯನ್ನು ಕೊಡುತ್ತಾ ಹೇಳಿದರು, ಓ ಶುಭ್ರವಾಗಿದ್ದ ನಿಮ್ಮ ಅಂಗಿಯನ್ನು ಕೊಳಕು ಮಾಡಿಕೊಂಡಿರಿ. ಗಿರೀಶ್ ಅವರು ನಮ್ಮನ್ನು ಮಹಡಿಯ ಬಾಲ್ಕನಿಗೆ ಕರೆದುಕೊಂಡು ಹೋಗಿ ಅಲ್ಲಿ ವಿಶೇಷ ಆಸನದಲ್ಲಿ ಕೂರಲು ವ್ಯವಸ್ಥೆ ಮಾಡಿ ನಂತರ ಅಲ್ಲಿಗೆ ನಟಿಯರನ್ನು ಬರಲು ಹೇಳಿದರು. ಆಗ ಅವರು ಪ್ರಸಾದನ ಕ್ರಿಯೆಯಲ್ಲಿ ತೊಡಗಿದ್ದರು. ಆದರೂ ಅವರು ಕೂಡಲೇ ಅಲ್ಲಿಗೆ ಬಂದರು. ಅವರಿಗೆ ಗಿರೀಶ್ ಹೇಳಿದರು, ಶ್ರೀರಾಮಕೃಷ್ಣರ ಪಾದಸ್ಪರ್ಶ ಮಾಡಿ ವಂದಿಸಿರಿ. ನಿಮ್ಮನ್ನು ಪಾವನಗೊಳಿಸಿಕೊಳ್ಳಲು ಇಂತಹ ಮತ್ತೊಂದು ಅವಕಾಶ ದುರ್ಲಭವೇನೋ. ಆಗ ಶ್ರೀರಾಮಕೃಷ್ಣರು ಅವರನ್ನು ಕುರಿತು ಹೇಳಿದರು, ಆಯಿತು, ದಯವಿಟ್ಟು ಮೇಲೇಳಿ. ತಾಯಿಂದಿರೇ, ನಿಮ್ಮ ಅಭಿನಯ ಮತ್ತು ಸಂಗೀತ ನೃತ್ಯಗಳಿಂದ ಜನರಿಗೆ ಸಂತೋಷ ಉಂಟು ಮಾಡುತ್ತಿದ್ದೀರಿ. ಈಗ ನೀವು ಹೋಗಿ ಪ್ರಸಾದನ ಸಿದ್ಧತೆಯಲ್ಲಿ ತೊಡಗಿಕೊಳ್ಳಬಹುದು. ಮೊದಲ ದೃಶ್ಯದಲ್ಲಿಯೇ ಗಿರೀಶ್ ರಂಗಕ್ಕೆ ದೊರೆ ದಕ್ಷಿಣ ವೇಷಧಾರಿಯಾಗಿ ಬಂದು ಹೀಗೆ ಘೋಷಿಸಿದನು, ಈ ದಿನ ನಾನು ಶಿವನ ಹೆಸರನ್ನು ಈ ಲೋಕದಿಂದಲೇ ಅಳಿಸಿಬಿಡುತ್ತೇನೆ. ಇದನ್ನು ಕೇಳಿದ ಶ್ರೀರಾಮಕೃಷ್ಣರು ನನ್ನನ್ನು ನೋಡುತ್ತಾ, ಓ ರಾಮ್ಲಾಲ್, ಈ ಧೂರ್ತ ಹೇಳುತ್ತಿರುವುದೇನು? ಆ ದೃಶ್ಯ ಮುಗಿದ ಬಳಿಕ ಅಲ್ಲಿಗೆ ಬಂದ ಗಿರೀಶ್ ಕೈ ಜೋಡಿಸಿ ನಿಂತು ಮಹಾತ್ಮರಿಗೆ ಹೇಳಿದನು, ಸ್ವಾಮಿ, ದೊರೆ ದಕ್ಷನ ಪಾತ್ರಾಭಿನಯವನ್ನು ತಾವು ಮೆಚ್ಚಿಕೊಂಡಿರೇನು? ಶ್ರೀರಾಮಕೃಷ್ಣರು ಹೇಳಿದರು, ನೋಡು ಗಿರೀಶ್, ನೀವು ಹೇಳುತ್ತಿದ್ದೀರಿ ನಾನು ಶಿವನ ಹೆಸರನ್ನು ಲೋಕದಿಂದ ಅಳಿಸಿಬಿಡುತ್ತೇನೆಂದು. ಈ ಬಗೆಯ ಮಾತುಗಳು ನಿಮ್ಮ ಬಾಯಿಂದ ಬರಬಾರದು. ಅದಕ್ಕೆ ಗಿರೀಶ್ ಉತ್ತರಿಸಿದರು, ಸ್ವಾಮಿ, ನಾನೇನು ಮಾಡಲಿ? ನನ್ನ ಈ ಹೊಟ್ಟೆಗೋಸ್ಕರ ಇಂಥದ್ದನ್ನೆಲ್ಲ ಹೇಳಬೇಕಾಗುತ್ತದೆ. ಆಗ ಶ್ರೀರಾಮಕೃಷ್ಣರು ಹೇಳಿದರು, ನನಗೆ ಅರ್ಥವಾಗುತ್ತದೆ. ಅಲ್ಲಿಂದ ಗಿರೀಶ್ ಹೋದ ಮೇಲೆ ಮತ್ತೊಂದು ದೃಶ್ಯ ಆರಂಭವಾಯಿತು. ಶಿವನ ಪತ್ನಿ ಮತ್ತು ದೊರೆ ದಕ್ಷನ ಮಗಳಾದ ಸತಿಯು ರಂಗದ ಮೇಲೆ ಕಾಣಿಸಿಕೊಂಡರು. ಶ್ರೀರಾಮಕೃಷ್ಣರು ಸಮಾಧಿಗೆ ಒಳಗಾದರು. ಅವರು ಅದೇ ಸಮಾಧಿಯ ಸ್ಥಿತಿಯಲ್ಲಿ ಮಧ್ಯೆ ಒಮ್ಮೆ ಮಾತ್ರ ಆಹಾ ಆಹಾ ಎಂಬುದನ್ನು ಬಿಟ್ಟರೆ ನಾಟಕ ಮುಗಿಯುವ ತನಕ ಅದೇ ಸ್ಥಿತಿಯಲ್ಲೇ ಇದ್ದರು. ನಾಟಕ ಪ್ರದರ್ಶನ ಮುಗಿದ ಬಳಿಕ ನಾನು ಶ್ರೀರಾಮಕೃಷ್ಣರನ್ನು ಗಾಡಿಯ ತನಕ ಅಂಗರಕ್ಷಕನಂತೆ ಕರೆದೊಯ್ದೆನು. ಏಕೆಂದರೆ ಆಗಲೂ ಅವರು ಅದೇ ಪರವಶ ಸ್ಥಿತಿಯಲ್ಲೇ ಇದ್ದರು. ಮತ್ತೊಮ್ಮೆ ಗಿರೀಶ್ ಬಂದರು. ಶ್ರೀರಾಮಕೃಷ್ಣರಿಗೆ ತಲೆಬಾಗಿ ವಂದಿಸುತ್ತಾ, ಸ್ವಾಮಿ, ನಾಟಕ ನಿಮಗೆ ಒಪ್ಪಿಗೆಯಾಯಿತೇ? ಶ್ರೀರಾಮಕೃಷ್ಣರು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಅಲ್ಲಿಂದ ನಾವು ದಕ್ಷಿಣೇಶ್ವರಕ್ಕೆ ಹೊರಟೆವು. ಶ್ರೀರಾಮಕೃಷ್ಣರು ನಂತರ ಸಮಾಧಿ ಸ್ಥಿತಿಯಿಂದ ಹೊರಬಂದು ನನ್ನನ್ನು ಕೇಳಿದರು, ನಾಟಕದ ಕೊನೆಯ ಭಾಗದಲ್ಲಿ ಏನು ನಡೆಯಿತೆಂದು ಹೇಳು. ನಾನು ಕಥೆಯನ್ನು ವಿವರಿಸಿ ಹೇಳಿದೆನು. ಅವರು ಹೇಳಿದರು, ಆಹಾ, ನಾನು ನಾಟಕವನ್ನು
ಪೂರ್ಣವಾಗಿ ನೋಡಲಾಗಲಿಲ್ಲ. ಆದರೇನು, ನೀನು ಕೊಟ್ಟ ವಿವರಣೆಯನ್ನು ಕೇಳಿ ನನಗೆ ತೃಪ್ತಿಯಾಯಿತು. ದಕ್ಷಯಜ್ಞ ನಾಟಕವನ್ನು ಕುರಿತು ದ ಇಂಡಿಯನ್ ಮಿರರ್ ಪತ್ರಿಕೆಯು ಈ ವಿಮರ್ಶೆಯನ್ನು ಪ್ರಕಟಿಸಿತು. ಗೌರವ ಗಾಂಭೀರ್ಯದಿಂದ ಕೂಡಿದ ಕಷ್ಟಕರವಾದ ದಕ್ಷನ ಪಾತ್ರದಲ್ಲಿ ಜಿ.ಸಿ. ಅಭಿನಯಿಸಿದರು. ಅವರು ಸ್ವತಃ ನಾಟಕದ ಕರ್ತೃವಾಗಿದ್ದು, ಆ ನಾಟಕದ ಆತ್ಮ ಈ ಪಾತ್ರದ ಮೂಲಕ ಹೇಗೆ ಅಭಿವ್ಯಕ್ತಗೊಳ್ಳುತ್ತದೆ ಎಂಬುದನ್ನು ಅನುಭವಿಸಿ ಅಭಿನಯದ ಮೂಲಕ ಅನನ್ಯವೆಂಬಂತೆ ಜೀವಂತಗೊಳಿಸಿದ್ದಾರೆ. ಇವರ ಪಾತ್ರಾಭಿನಯವನ್ನು ಲಾಮಾತ್ರೆಯವರ ರೂವೈಬ್ಲಾಸ್ ಕುರಿತ ವಿಕ್ಟರ್ ಹ್ಯಾಗೋ ಹೇಳಿದ ಒಂದು ಕೇವಲ ರೂಪಾಂತರವಲ್ಲ, ಬದಲಾಗಿ ಅದನ್ನು ಪರಕಾಯ ಪ್ರವೇಶವೆಂದು ಹೇಳಬೇಕು ಎಂಬ ಮಾತುಗಳಿಂದ ಸಮರ್ಥಿಸಿಕೊಳ್ಳಬೇಕಾಗುತ್ತದೆ. ಗಿರೀಶ್ ಪ್ರತಿಭಾದಲ್ಲಿ ಹೇಮೇಂದ್ರನಾಥ್ ದಾಸಗುಪ್ತ್ ಹೀಗೆ ಬರೆದಿದ್ದಾರೆ: ದಕ್ಷನ ಪಾತ್ರಧಾರಿಯಾಗಿ ಗಿರೀಶ್ ತಮ್ಮ ಅನೂಹ್ಯ ಪ್ರತಿಭೆಯನ್ನು ಪ್ರಕಟಪಡಿಸಿದ್ದಾರೆಂದು ವಿಮರ್ಶಕರು ಹೇಳುವುದನ್ನು ಕೇಳಿದ್ದೇವೆ. ಗಿರೀಶ್ ಆ ಪಾತ್ರಧಾರಿಯಾಗಿ ಸಂಭಾಷಿಸುವ ಮಾತುಗಳು ದಕ್ಷನ ಗೌರವ, ಗಾಂಭೀರ್ಯ, ಅಹಮ್ಮಿಕೆ ಮತ್ತು ಸ್ವಪ್ರತಿಷ್ಠೆಗಳನ್ನು ಹೇಗೆ ಪ್ರಕಟಿಸುತ್ತವೆಂದರೆ ಅವುಗಳನ್ನು ಕೇಳಿ ಪ್ರೇಕ್ಷಕರು ಮೂಕವಿಸ್ಮಿತರಾಗುತ್ತಿದ್ದರು. ದಕ್ಷಯಜ್ಞ ನಾಟಕ ಗಿರೀಶ್ ಅವರ ಸೃಜನಶೀಲ ಕೃತಿ. ಅಲ್ಲಲ್ಲಿ ಸೈತಾನನ ನೆರಳು ಈ ನಾಟಕದ ಮೇಲೆ ಬಿದ್ದಿದೆ ಎನ್ನಬಹುದಾದರೂ ಇದೊಂದು ಮಹತ್ವದ ನಾಟಕ. ಪಾಶ್ಚಿಮಾತ್ಯ ತತ್ವಜ್ಞಾನಿಗಳಾದ ಜೆರೆಮಿ ಬೆಂಥೇಮ್, ಜಾನ್ ಸ್ಟುವರ್ಟ್ ಮಿಲ್ ಮುಂತಾದವರ ದಾರ್ಶನಿಕ ಮೌಲ್ಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಗಿರೀಶ್ ಈ ಪಾತ್ರವನ್ನು ಸೃಷ್ಟಿಸಿದಂತಿದೆ. ಈ ಪ್ರಯೋಜನವಾದಿಗಳ ಗುರಿಯೆಂದರೆ ಅತ್ಯಂತ ಒಳ್ಳೆಯದನ್ನು ಅತ್ಯಂತ ಹೆಚ್ಚಿನ ಸಂಖ್ಯೆಯ ಜನರಿಗೆ ಮುಟ್ಟುವಂತೆ ಮಾಡುವುದು. ತಂದೆ ಬ್ರಹ್ಮನ ವರದಿಂದ ದಕ್ಷನಿಗೆ ಸೃಷ್ಟಿ ಮಾಡುವ ಅರ್ಹತೆ ಒದಗಿ ಬಂದಿರಲಾಗಿ ಅವನು ಸಾವನ್ನು ಈ ಲೋಕದಿಂದಲೇ ಬಹಿಷ್ಕರಿಸಬೇಕೆಂದು ಬಯಸಿದವನು. ಹಿಂದೂ ತ್ರಿಮೂರ್ತಿಗಳ ಪ್ರಕಾರ ಶಿವನು ಲಯಕಾರಕನು, ಆದ್ದರಿಂದಲೇ ಇರಬಹುದು ದಕ್ಷನು ಶಿವನನ್ನು ಹೊರತುಪಡಿಸಿ ಲೋಕ ಕಲ್ಯಾಣವಾಗಲೆಂದು ಒಂದು ಮಹಾಯಾಗಕ್ಕೆ ಏರ್ಪಾಟು ಮಾಡಿದನು. ಆದರೆ ದಕ್ಷನಿಗೆ ಅರ್ಥವಾಗದ ಸಂಗತಿಯೆಂದರೆ ಹಳೆಯದರ ಅಳಿವಿನಲ್ಲಿಯೇ ಹೊಸದರ ಉದಯ ಎಂಬ ಸತ್ಯ. ಅವನು ತನ್ನ ಅಖಂಡ ತಪಸ್ಸಿನ ಫಲವಾಗಿ ದೊರೆತ ಶಕ್ತಿಯ ಬಗೆಗೆ ಅಪಾರ ಹೆಮ್ಮೆಯನ್ನು ಹೊಂದಿದವನಾಗಿ ಪ್ರಕೃತಿಯ ನಿಯಮಗಳನ್ನು ಬದಲಾಯಿಸಲು ಅಪೇಕ್ಷಿಸಿದನು. ಹಾಗಾಗಿ ಅವನು ತಂದೆ ಬ್ರಹ್ಮನ, ದೇವದೇವತೆಗಳ ಮತ್ತು ಋಷಿಮುನಿಗಳ ಮಾತು ಕೇಳಲಿಲ್ಲ. ಶಿವ ಮತ್ತು ಶಕ್ತಿಯರನ್ನು ಉದಾಸೀನ ಮಾಡಿ ಅವಮಾನಿಸಿದ. ಆ ಕಾರಣ ಅವನ ಪತನವಾಯಿತು. ಜೈ ಶ್ರೀರಾಮಕೃಷ್ಣ.